ಹಲೋ ಸ್ನೇಹಿತರೆ, ನಾವು ಈ ದಿನ HTML ನ 8th ಲೆಸನ್ ಅಲ್ಲಿ ಇದೀವಿ. ಈ ಲೆಸನ್ ಅಲ್ಲಿ ಏನ್ ಕಲಿಯಕ್ಕೆ ಹೋಗ್ತಿದೀವಪ್ಪ ಅಂತಂದ್ರೆ HTML ಪೇಜಸ್ ಅಲ್ಲಿ ಯಾವ ರೀತಿ ವಿಡಿಯೋ ಟ್ಯಾಗ್ ನ ಹಾಕಿ ವಿಡಿಯೋನ ಡಿಸ್ಪ್ಲೇ ಮಾಡ್ಬೇಕು ಅಂತ ಹೇಳಿ ಈ ಲೆಸನ್ ಅಲ್ಲಿ ನೀವು ಕಲಿತಾ ಇದೀರಿ. ಈ ವಿಡಿಯೋ ಟ್ಯಾಗ್ಸ್ ಅಲ್ಲಿ ಎರಡು ತರ ಟ್ಯಾಗ್ಸ್ ಇದೆ. ಅಂದ್ರೆ ಒಂದು ಎಂಬೆಡೆಡ್ ಟ್ಯಾಗ್ ಅಂತ ಹೇಳಿ, ಹಾಗೆ ಇನ್ನೊಂದು ವಿಡಿಯೋ ಟ್ಯಾಗ್ ಅಂತ ಹೇಳಿ. ಈ ಎರಡು ವಿಡಿಯೋ ಟ್ಯಾಗ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಹೇಳ್ಕೊಡ್ತೀನಿ ಅಂತೆ. ನಾನು ಇಲ್ಲಿ ಫಸ್ಟ್ ಎಂಬೆಡೆಡ್ ಅಂತ ಹೇಳಿ ಟ್ಯಾಗ್ ನ ಓಪನ್ ಮಾಡ್ತೀನಿ. ಹಾಗೆ ಈ ಫೋಲ್ಡರ್ ಅಲ್ಲಿ ನಾನು ಒಂದು ವಿಡಿಯೋ ಫೈಲ್ ನ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಟಾಮ್ ಅಂತ ಹೇಳಿ. ಟಾಮ್ ಅನ್ನೋ MP4 ಫೈಲ್ ನ ಇಟ್ಟಿದ್ದೀನಿ. ಇದನ್ನ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಇಲ್ಲಿ ನೋಡ್ತೀನಿ ನೋಡ್ರಿ, ಇದು ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ಕಾಣ್ತಿದೆಯಲ್ಲ, ಈ ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ವಿಡಿಯೋನ ಹಾಕಿದ್ದೀನಿ ನಾನು. ಇದು MP4 ಫಾರ್ಮೆಟ್ ಅಲ್ಲಿ ಇದೆ. ಇದು ನನಗೆ ಬ್ರೌಸರ್ ಅಲ್ಲಿ ತೋರಿಸಬೇಕಂತಂದ್ರೆ ಇಲ್ಲಿ ಸೋರ್ಸ್ ಫೈಲ್ ನ ಹಾಕಬೇಕಾಗುತ್ತೆ. ಇಲ್ಲಿ SRC ಅಂತ ಹೇಳಿ ಬರಿತೀನಿ. SRC ಅಂದ್ರೆ ಸೋರ್ಸ್ ಫೈಲ್ ಅಂತ ಹೇಳಿ. ಇಲ್ಲಿ ಈಕ್ವಲ್ ಟು ಆ ಫೈಲ್ ನೇಮ್ ಏನಿದೆ ಅದನ್ನ ಹಾಕಬೇಕಾಗುತ್ತೆ. ಇಲ್ಲಿ ಆ ಫೈಲ್ ನೇಮ್ ಟಾಮ್ ಅಂತಿದೆಯಲ್ಲ, ಇಲ್ಲಿ ನಾನು ಡಬಲ್ ಕೋಟ್ಸ್ ಒಳಗಡೆ ಟಾಮ್ ಅಂತ ಬರೆದು, ಹಾಗೆ ಅದ್ರ ಫಾರ್ಮೆಟ್ MP4 ಅಂತಿದೆಯಲ್ಲ, ಅದಕ್ಕೆ ನಾನು .mp4 ಅಂತ ಹೇಳಿ ಬರೆದು ಈ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಅದೇ ರೀತಿ ನೀವು ವಿಡ್ತ್ ಹೈಟ್ ನ ಕೊಡಬೇಕಾಗುತ್ತೆ. ಎಷ್ಟು ವಿಡ್ತ್ ಅಲ್ಲಿ ಹೈಟ್ ಅಲ್ಲಿ ಪ್ಲೇ ಆಗ್ಬೇಕಂತ ಹೇಳಿ ನಾನು ಡಿಫಾಲ್ಟ್ ಆಗಿ ವಿಡ್ತ್ ನ 300 ಅಂತ ಕೊಡ್ತೀನಿ. ಅದೇ ರೀತಿ ಹೈಟ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ 300 ಅಂತ ಹೇಳಿ ಕೊಟ್ಟಿರ್ತೀನಿ. ಈ ರೀತಿ ವಿಡಿಯೋ ಸೋರ್ಸ್ ಫೈಲ್ ಹಾಕಿದ್ದೀನಲ್ಲ, ಹಾಗೆ ವಿಡ್ತ್ ಹೈಟ್ ನ ಕೊಟ್ಟಿದ್ದೀನಲ್ಲ, ನಾನು ಇದನ್ನ ಫೈಲ್ ನ ಸೇವ್ ಮಾಡ್ತೀನಿ. ಇಲ್ಲಿ ಫೈಲ್ ಹೋಗಿ ಸೇವ್ ಅಂತ ತಗೊಂಡು, ಅದೇ ರೀತಿ ಸೇವ್ ಆಸ್ ಟೈಪ್ ಇದೆಲ್ಲ ಆಲ್ ಫೈಲ್ಸ್ ಅಂತ ತಗೊಂತೀನಿ. ಹಾಗೆ ಲೆಸನ್ 8 ಅಂತ ಹೇಳಿ ಕೊಟ್ಟು .html ಅಂತ ಕೊಡ್ತೀನಿ. ಆಲ್ರೆಡಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ನಲ್ಲ, ಅದ್ರ ಒಳಗಡೆ ಸೇವ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ಫೈಲ್ ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ವಿಡಿಯೋ ಫೈಲ್ ಅನ್ನೋದು ಬಂದಿದೆ. ಹಾಗೆ ಇಲ್ಲಿ ಕಂಟ್ರೋಲ್ಸ್ ಕೂಡ ಬಂದಿದೆ. ಇಲ್ಲಿ ಪ್ಲೇ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲ್ ಅನ್ನೋದು ಪ್ಲೇ ಆಗ್ತಿದೆ. ಈ ರೀತಿ ಪ್ಲೇ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಸ್ಕ್ರಾಲ್ ಬಾರ್ ಇದೆ, ಮೂವ್ ಮಾಡ್ಕೋಬಹುದು ನಾನು. ಹಾಗೆ ವಾಲ್ಯೂಮ್ ಕೂಡ ಚೇಂಜ್ ಮಾಡ್ಕೋಬಹುದು, ಮ್ಯೂಟ್ ಮಾಡ್ಕೋಬಹುದು. ಇಲ್ಲ ಈ ರೀತಿ ಕಂಟ್ರೋಲ್ಸ್ ನ ಯೂಸ್ ಮಾಡ್ಕೊಂಡು ಈ ವಿಡಿಯೋನ ಕಂಟ್ರೋಲ್ ಮಾಡ್ಕೋಬಹುದು. ಆದ್ರೆ ಈ ಎಂಬೆಡೆಡ್ ಟ್ಯಾಗ್ ವಿಡಿಯೋ ಟ್ಯಾಗ್ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಇಲ್ಲಿ ಫುಲ್ ಸ್ಕ್ರೀನ್ ಬಂದಿರಲ್ಲ. ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡಕ್ ಬರಂಗಿಲ್ಲ, ಆದ್ರೆ ವಿಡಿಯೋ ಟ್ಯಾಗ್ ನಲ್ಲಿ ನಾವು ನೋಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಎಂಬೆಡೆಡ್ ಟ್ಯಾಗ್ ಯಾವ ರೀತಿ ಹಾಕೋದು ಅಂತೇಳಿ ಗೊತ್ತಾಯ್ತಲ್ಲ. ನಾನು ಇಲ್ಲಿ ವಿಡಿಯೋ ಟ್ಯಾಗ್ ನ ಹಾಕಿ ತೋರಿಸ್ತೀನಿ ನೋಡ್ರಿ. ಈ ಎಂಬೆಡೆಡ್ ಟ್ಯಾಗ್ ನ ಡಿಲೀಟ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಟ್ಯಾಗ್ ನ ಓಪನ್ ಮಾಡಿ ವಿಡ್ತ್ ಹೈಟ್ ನ ಕೊಡಬೇಕಾಗುತ್ತೆ. ನಾನು ವಿಡ್ತ್ ನ 200 ಅಂತ ಕೊಡ್ತೀನಿ. ಹಾಗೆ ಅದೇ ರೀತಿ ಹೈಟ್ ಈಕ್ವಲ್ ಟು 200 ಅಂತ ಕೊಟ್ಟು ಈ ವಿಡಿಯೋ ಟ್ಯಾಗ್ ನ ಕಂಟ್ರೋಲ್ಸ್ ನ ಕೊಡೋದಕ್ಕೆ, ಅಂದ್ರೆ ಫ್ಯೂಸ್, ವಾಲ್ಯೂಮ್ ಅವೆಲ್ಲ ಕಂಟ್ರೋಲ್ಸ್ ನ ಕೊಡೋದಕ್ಕೆ ಇಲ್ಲಿ ಕಂಟ್ರೋಲ್ಸ್ ಅನ್ನೋ ಅಟ್ರಿಬ್ಯೂಟ್ ನ ಹಾಕಬೇಕಾಗುತ್ತೆ. ಇಲ್ಲಿ ಕಂಟ್ರೋಲ್ಸ್ ಈಕ್ವಲ್ ಟು ಕಂಟ್ರೋಲ್ಸ್ ಅಂತ ಹೇಳಿ ಡಬಲ್ ಕೋಟ್ಸ್ ಅಲ್ಲಿ ಹೇಳಿ ಕೊಡ್ತೀನಂತೆ. ಈ ರೀತಿ ಬರ್ದ್ರೆ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಹಾಗೆ ಈ ರೀತಿ ವಿಡಿಯೋ ಟ್ಯಾಗ್ ನ ಕ್ಲೋಸ್ ಮಾಡಿದ್ದೇನಲ್ಲ, ಇದರಲ್ಲಿ ಸೋರ್ಸ್ ಫೈಲ್ ನ ಕೊಡ್ಬೇಕಂದ್ರೆ ಅದು ನೆಕ್ಸ್ಟ್ ಟ್ಯಾಗ್ ನಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಟ್ಯಾಗ್ ನ ಓಪನ್ ಮಾಡಿ ಸೋರ್ಸ್ ಅಂತ ಬರ್ದು, ಹಾಗೆ SRC ಅಂತ ಬರ್ದು ಆ ವಿಡಿಯೋ ಫೈಲ್ ನೇಮ್ ಏನಿದೆಯಲ್ಲ ಅದನ್ನ ಕೊಡಬೇಕಾಗುತ್ತೆ. ಇಲ್ಲಿ ಈಕ್ವಲ್ ಟು ಅಂತ ಬರ್ದು ಡಬಲ್ ಕೋಟ್ಸ್ ಅಲ್ಲಿ tom.mp4 ಅಂತ ಇದೆಯಲ್ಲ, ಇಲ್ಲಿ tom.mp4 ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಹಾಗೆ ಇಲ್ಲಿ ಟೈಪ್ ಅಂತ ಬರ್ದು ಈಕ್ವಲ್ ಟು ಅಂತ ಹಾಕಿ ಆ ವಿಡಿಯೋ ಫಾರ್ಮೆಟ್ ಏನಿದೆ ಅದನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ವಿಡಿಯೋ ಅಂತ ಬರ್ದು ಸ್ಲಾಶ್ ಅಲ್ಲಿ MP4 ಅಂತ ಹಾಕ್ಬೇಕಾಗುತ್ತೆ. ಆ ವಿಡಿಯೋ ಫಾರ್ಮೆಟ್ MP4 ಅಲ್ಲ, MP4 ಅಂತ ಹಾಕಿ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಈ ಟ್ಯಾಗ್ ನ ಈ ರೀತಿ ಕ್ಲೋಸ್ ಮಾಡಿರ್ಬೇಕು. ಅದೇ ರೀತಿ ನಾನು ಈ ಫೈಲ್ ನ ಸೇವ್ ಮಾಡಿ ಹಾಗೆ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ವಿಡಿಯೋ ಬಂದಿದೆ. ಹಾಗೆ ಇದನ್ನ ಪ್ಲೇ ಮಾಡ್ಕೋಬಹುದು. ಹಾಗೆ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ವ್ಯಾಲ್ಯೂಮ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಫುಲ್ ಸ್ಕ್ರೀನ್ ಬಟನ್ ಇದೆ. ಈ ವಿಡಿಯೋನ ನಾವು ಫುಲ್ ಸ್ಕ್ರೀನ್ ನಲ್ಲಿ ಕೂಡ ನೋಡ್ಕೋಬಹುದು. ಆದ್ರೆ ಎಂಬೆಡೆಡ್ ವಿಡಿಯೋ ಟ್ಯಾಗ್ ನಲ್ಲಿ ಫುಲ್ ಸ್ಕ್ರೀನ್ ನಲ್ಲಿ ನೋಡಕ್ ಬರಂಗಿಲ್ಲ. ಈ ವಿಡಿಯೋ ಟ್ಯಾಗ್ ನಲ್ಲಿ ನಾವು ಫುಲ್ ಸ್ಕ್ರೀನ್ ನಲ್ಲಿ ನೋಡ್ಕೋಬಹುದು. ಅದೇ ರೀತಿ ಈ ವಿಡಿಯೋ ಅನ್ನೋದು D ಡ್ರೈವ್ ನಲ್ಲಿ ಏನಾದ್ರು ಇದ್ನಂತಂದ್ರೆ ಇಲ್ಲಿ D ಹಾಕಿ ಸೆಮಿಕೊಲನ್ ಹಾಕಿ ಹಾಗೆ ಸ್ಲಾಶ್ ಅಂತ ಹಾಕಿ ಅದ್ರ ಒಳಗಡೆ ಏನ್ ಫೋಲ್ಡರ್ ಇರ್ತಲ್ಲ ಆ ಫೋಲ್ಡರ್ ಹಾಕಬೇಕಾಗುತ್ತೆ. ಅದೇ ರೀತಿ ಏನಾದ್ರು ವಿಡಿಯೋ ಅನ್ನೋ ಫೋಲ್ಡರ್ ನಲ್ಲಿ ಅಂತಂದ್ರೆ ಈ ರೀತಿ ವಿಡಿಯೋ ಅಂತೇಳಿ ಫೋಲ್ಡರ್ ನೇಮ್ ನ ಹಾಕಿ ಸ್ಲಾಶ್ ಅಂತ ಹಾಕಿ tom.mp4 ಅಂತೇಳಿ ಪಾತ್ ನ ಕೊಡಬೇಕಾಗುತ್ತೆ. ನಾನು ಇದೇ ಫೋಲ್ಡರ್ ಅಲ್ಲಿ ಫೈಲ್ ನ ಇಟ್ಟಿದ್ದೀನಲ್ಲ, ಅದರಿಂದ ಇದೇನ್ ಪಾತ್ ಅವಶ್ಯಕತೆ ಇಲ್ಲ. ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಹಾಗೆ ಈ ರೀತಿ ನೀವು ಈ ವಿಡಿಯೋ ಫೈಲ್ ನ ಪ್ಲೇ ಆಗ್ಬೇಕು ಅಂತಂದ್ರೆ ಎಂಬೆಡೆಡ್ ಟ್ಯಾಗ್ ಹಾಗೂ ವಿಡಿಯೋ ಟ್ಯಾಗ್ ನ ಯೂಸ್ ಮಾಡ್ಕೊಂಡು HTML ನಲ್ಲಿ ಪ್ಲೇ ಆಗಂಗೆ ಮಾಡಬಹುದು. ಓಕೆ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಟ್ಯಾಗ್ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಗೊತ್ತಾಯ್ತಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ. ಥ್ಯಾಂಕ್ ಯು ವೆರಿ ಮಚ್.